ಗಣೇಶೋತ್ಸವದಂದು ಡಿಜೆ ಬಳಸಲು ಅನುಮತಿ ಇಲ್ಲ. ಎಲ್ಲರೂ ಸೌಹಾರ್ದವಾಗಿ ಹಬ್ಬ ಆಚರಿಸಬೇಕು ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಗುರುವಾರ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಗಣೇಶೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಕಳೆದ ಬಾರಿಯ ಗಣೇಶೋತ್ಸವದ ವೇಳೆಯೂ ಡಿಜೆ ಅನುಮತಿ ನೀಡಿರಲಿಲ್ಲ. ಹಿರಿಯ ನಾಗರಿಕರು ಪೊಲೀಸ್ ಇಲಾಖೆಯ ಕ್ರಮವನ್ನು ಶ್ಲಾಘಿಸಿದ್ದಾರೆ ಎಂದರು. ಬೆಳಗಾವಿ ಸಾರ್ವಜನಿಕ ಗಣೇಶನನ್ನ 12 ಅಡಿ ಮಾತ್ರ ಅನುಮತಿ ನೀಡಲಾಗಿದೆ. ಪೆಂಡಾಲ್ ವಿನ್ಯಾಸ ಹೆಚ್ಚು ಮಾಡಬೇಡಿ. ದೊಡ್ಡ ಗಣೇಶ ಮೂರ್ತಿ ಮಾಡುವ ಸ್ಥಳಗಳಿಗೆ ಭೇಟಿ ನೀಡಿ. ಹುಕ್ ಕಡ್ಡಾಯವಾಗಿರಬೇಕು. ಬೆಳಗಾವಿಯ ಸಾರ್ವಜನಿಕ ಗಣೇಶಗಳನ್ನು 12 ಅಡಿ ಮಾತ್ರ ಅನುಮತಿ ನೀಡಲಾಗಿದೆ. ಪೆಂಡಾಲ್ ವಿನ್ಯಾಸ ಹೆಚ್ಚು ಮಾಡಬೇಕು. ದೊಡ್ಡ ಗಣೇಶ ಮೂರ್ತಿ ಮಾಡುವ ಸ್ಥಳಗಳಿಗೆ ಭೇಟಿ ನೀಡಿ. ಹುಕ್ ಕಡ್ಡಾಯವಾಗಿರಬೇಕು. ಗಣೇಶ ಮೂರ್ತಿಗಳಿಗೆ ಹುಕ್ ಅಳವಡಿಸಲು ಗಣೇಶ ಮಂಡಳಿಗಳು ಮೂರ್ತಿಕಾರರಿಗೆ ಹೇಳಿದರೆ ನಮಗೆ ವಿಸರ್ಜನೆಯ ವೇಳೆ ಬೇಗ ಮುಗಿಸಲು ಸಹಾಯವಾಗುತ್ತದೆ ಎಂದರು. ಬೆಳಗಾವಿ ನಗರದಲ್ಲಿ 14 ಲಕ್ಷ ಜನರಿದ್ದಾರೆ. ಗಣೇಶೋತ್ಸವ ಇದ್ದರೂ ಇಲ್ಲದಿದ್ದರೂ ನಾನು ಪೊಲೀಸ್ ಬಂದೋಬಸ್ತ್ ಮಾಡಬೇಕು. ಸಂಚಾರ ದಟ್ಟಣೆ ನಿಯಂತ್ರಣ ಮಾಡುವ ಕೆಲಸ ಸುಲಭವಲ್ಲ. ಪೊಲೀಸರಿಗೆ ಗಣೇಶೋತ್ಸವದ ಮಂಡಳದವರು ಸಹಕಾರ ಕೊಡಬೇಕು ಎಂದರು. ಇದು ನನ್ನ ಸರ್ವಿಸ್ 18ನೇ ವರ್ಷ. ನಾವು ಜಾಯಿನ್ ಆಗ್ತೀವಿ. ಆ ಟ್ರೈನಿಂಗ್ ಡೇದಿಂದ ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಬಂದೋಬಸ್ತ್ ಪೊಲೀಸಿಂಗ್ ಅಂದರೆ ಆದ ಕೆಲಸ ಬಂದೋಬಸ್ತ್ ಅಷ್ಟೇ. ನಮ್ಮ ಬೆಳಗಾವಿನಲ್ಲಿ ಏನು ಎನರ್ಜಿ ಮತ್ತು ಎಂಥೂಸಿಯಾಸಮ್ ನಾನು ನೋಡಿದ್ದೀನಿ, ಅದು ಹೈಯೆಸ್ಟ್ ಇದೆ. ಮತ್ತು ಯಾವ ಉತ್ಸಾಹದಿಂದ ನೀವು ಮಾಡ್ತೀರಿ. ಒಂದೇ ಥರ ಡ್ರೆಸ್ ಇರುತ್ತೆ, ಒಂದೇ ಥರ ಇರುತ್ತೆ. ಅದು ನಾವು ಕೂಡ ಎಂಜಾಯ್ ಮಾಡ್ತೀವಿ. ಸೊ ಅನುಭವ ನಮಗೆ ಕೊಡೋಕ್ಕೆ ಒಂದು ಧನ್ಯವಾದಗಳು. ಮೂರ್ತಿದು ಹೈಟ್ ಇಂದ ಶುರು ಮಾಡೋಣ. ಪ್ರತಿ ವರ್ಷ ನಾವು ಪರ್ಮಿಷನ್ ಇಲ್ಲಿ ಕೂಡ 12 ಫೀಟ್ ಅಂತ ಹೈಟ್ ನಿಮಗೆ ಹೇಳ್ತೀವಿ. ಯಾಕಂದ್ರೆ 5 ಅಡಿ ಆ ಟ್ರಾಲಿದು ಹೈಟ್ ಆಗುತ್ತೆ. ಸೊ ಟೋಟಲ್ 17-18 ಅಡಿ ಆಗುತ್ತೆ. ಆಲ್ರೆಡಿ ಕೆಲವರು ನಿಮ್ಮವರು ಮೂರ್ತಿ ಆರ್ಡರ್ ಕೊಟ್ಬಿಟ್ಟಿದ್ದೀರಿ. ಜಾಸ್ತಿ ಕೂಡ ಕೊಟ್ಟಿರ್ಬೋದು. ಕನಿಷ್ಠವಾದ ಅಟ್ಲೀಸ್ಟ್ ಡೆಕೋರೇಷನ್ ಅದರ ಮೇಲೆ ಜಾಸ್ತಿ ಮಾಡಬೇಕು. ಡೆಕೋರೇಷನ್ ಸೆಪರೇಟ್ ಮಾಡಿದರೆ ಏನಾಗುತ್ತೆ, ನೀವು ಅಲ್ಲಿ ಬರ್ತೀರಿ, ಆರತಿ ಮಾಡ್ತೀರಿ, ಮತ್ತೆ ಡೆಕೋರೇಷನ್ ಬಿಡಿಸ್ಲಿಕ್ಕೆ ಶುರು ಮಾಡ್ತೀರಿ. ಮೂರ್ತಿ ಮತ್ತು ಡೆಕೋರೇಷನ್ ಸೆಪರೇಟ್ ಇಟ್ಟಿದ್ದಾರೆ. ಅಲ್ಲಿ ಬಂದ ತಕ್ಷಣ ನಿಮ್ದು ಆರತಿ ಆಗಲಿ, ನಾವು ಬೋಲ್ಟ್ ತೆಗಿತೀವಿ, ಬುಕ್ಕಿಂದ ಆ ಮೂರ್ತಿ ನಮಗೆ ಒಳಗಡೆ ತಗೋಕೆ ಆಗುತ್ತೆ. ಅದು ಬೇಗ ಆಗ್ಬೋದು. ಹೋದ ವರ್ಷ 1 ಗಂಟೆನಲ್ಲಿ ಅಟ್ಲಿ 3 or 4 ಅಥವಾ 4 ಗಣೇಶ ಮಾತ್ರ ಅಲ್ಲಿ ಹೊಸ ಕಪಿಲೇಶ್ವರ ಮಠದಲ್ಲಿ ಆಗ್ತಾ ಇತ್ತು. ಸೊ ಎಷ್ಟು ನೀವು ಈಗಲೇ ಪ್ಲಾನ್ ಮಾಡ್ತೀರಿ ಅಷ್ಟೇ ನಮಗೆ ಅನುಕೂಲ ಆಗುತ್ತೆ. ನಾವು ಈಗಾಗಲೇ ಎಲ್ಲ ಮೂರ್ತಿಕಾರರಿಗೆ ಕೂಡ ಭೇಟಿ ಮಾಡಿದ್ವಿ. ಯಾರು ದೊಡ್ಡ ಮೂರ್ತಿ ಮಾಡ್ತಾರೆ 4 ಕಡೆ ನಾವು ಹೋಗಿದ್ದೀವಿ. ಅಲ್ಲಿ ಆ ಹುಕ್ ಬಗ್ಗೆ ಮಾತಾಡಿದ್ದೀವಿ. ನೋಡಿ, ಕೆಲವು ಸಲ ನಾವೇನು ನೋಡಿದ್ದೀವಿ ಅಂದರೆ ಸೆಂಟರ್ ಆಫ್ ಗ್ರಾವಿಟಿ ಸರಿ ಇಲ್ಲ ಅಂದರೆ ಆ ಹುಕ್ ಮೇಲ್ಗಡೆ ಲಿಫ್ಟ್ ಮಾಡಿದ ತಕ್ಷಣ ಆ ಮೂರ್ತಿ ಸ್ವಲ್ಪ ಟಿಲ್ಟ್ ಆಗುತ್ತೆ. ಅದು ಧಾರ್ಮಿಕ ಭಾವನೆದ ವಿಷಯ ಇದೆ. ಸ್ವಲ್ಪ ಈಗಲೇ ಅವರು ಸೆಂಟರ್ ಆಫ್ ಗ್ರಾವಿಟಿ ಸರಿಯಾಗಿ ಮೇಂಟೈನ್ ಮಾಡಿದರೆ ಆ ಸ್ಟ್ರೇಟ್ ಕೂತಿದ್ರೆ ಅದು ಕೂಡ ನೋಡೋಕೆ ಸರಿ ಅನಿಸ್ತದೆ. ಆ ಇನ್ಫಾರ್ಮೇಶನ್ ಅವರಿಗೆ ಕೊಟ್ಟಿದ್ದೀವಿ. ಹುಕ್ ಕಡ್ಡಾಯವಾಗಿ ಇರಬೇಕು. ನಿಮಗೆ ಮಂಡಳವರಿಗೆ ಒಂದು ರಿಕ್ವೆಸ್ಟ್ ಇದೆ. ಯಾವ ಕೆಲವರು ಕೊಲ್ಲಾಪುರ ಈ ಕಡೆಯಿಂದ ಮೂರ್ತಿ ತಗೊಂಡು ಬರ್ತಾರೆ, ಹುಕ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮಗೆ ಅಡ್ವಾನ್ಸ್ ನಲ್ಲಿ ಹೇಳಬೇಕು. ಯಾಕಂದ್ರೆ ಅಂತ ಮೂರ್ತಿಗೆ ನಾವು ಬೇಟ್ ಹಾಕಬೇಕಾಗ್ತದೆ. ಲಾಸ್ಟ್ ಮೂಮೆಂಟ್ಗೆ ಬೇಟ್ ಇಟ್ಟು ಸರ್ಚ್ ಶುರು ಆಗುತ್ತೆ. ಆ ಬೇಟ್ ಹಾಕಕ್ಕೆ ನಮಗೆ ಕಷ್ಟ ಆಗುತ್ತೆ. ಈಗಲೇ ನೀವು ಆರ್ಡರ್ ಕೊಟ್ಟಿದ್ದೀರಿ, ಅವ್ರು ಹುಕ್ ಹಾಕ್ತಾ ಇಲ್ಲ, ದಯವಿಟ್ಟು ಹುಕ್ ಹಾಕಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡಿ. ಇಲ್ಲಾಂದ್ರೆ ಈ ಬೆಲ್ಟ್ ಹಾಕಬೇಕಾದ್ರೆ ಕೂಡ ಅದು ಯಾವ ತರ ಮಾಡಬೇಕು, ಯಾವ ಏರಿಯಾ ಹಾಕಬೇಕು, ಅದು ನೀವು ಈಗಲೇ ಅವರಿಗೆ ಹೇಳಿದ್ರೆ ಅಲ್ಲಿ ನಿಮ್ದು ಟೈಮ್ ಸೇವ್ ಆಗುತ್ತೆ. ಈ ಬೋಲ್ಟ್ ಓಪನರ್ ನಾವು ಹೋದ್ಸಲ ಪರ್ಚೇಸ್ ಮಾಡಿದೀವಿ, ಕಟರ್ಸ್ ಕೂಡ ಪರ್ಚೇಸ್ ಮಾಡಿದೀವಿ. ಬಟ್ ಈಗ ಬಹಳ ಒಳ್ಳೆ ಸಜೆಷನ್ ಕೊಟ್ಟಿದ್ರು. ಆಪರೇಟರ್ಸ್ ಹೋದ ವರ್ಷ ನಮ್ಮ ಆಪರೇಟರ್ಸ್ ಇರಲಿಲ್ಲ. ನಾವು ಕಾರ್ಪೊರೇಷನ್ ಜೊತೆಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ವರ್ಷ ಕಟರ್ಸ್ ಮತ್ತು ಬೋಲ್ಟ್ ಓಪನರ್ 2 ಮಷಿನರಿ ಬ್ಯಾಟರಿ ಆಪರೇಟೆಡ್ ಇಟ್ಕೊಂಡು. ನನ್ನ ಭಯ ಏನಿರುತ್ತೆ ಅಂದ್ರೆ ನಾವು ಆ ಕೇಬಲ್ ತಗೊಳ್ತೀವಿ, ಅಲ್ಲಿ ಕ್ರೇನ್ ಇರುತ್ತೆ, ಆ ಕ್ರೇನಿಂದ ಕೇಬಲ್ ಕಟ್ ಆಯ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತು, ಎಲ್ಲ ಆಗಬಾರ್ದು. ಬ್ಯಾಟರಿ ಆಪರೇಟೆಡ್ ಕಟರ್ಸ್ ಇಟ್ಕೊಳ್ಳೋಣ. ಈಗಾಗಲೇ ಕೆಲವು ವಿಂಡರ್ಸ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬೆಸ್ಟ್ ಕ್ವಾಲಿಟಿ ಬ್ಯಾಟರಿ ಆಪರೇಟೆಡ್ ಮತ್ತು ಬ್ಯಾಟರಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಅಲ್ಲಿ ಇಟ್ಕೊಳ್ಳೋಣ. ಸೊ ದಟ್ ಕಂಟಿನ್ಯೂಸ್ ಯೂಸ್ ನಲ್ಲಿದ್ರೆ ಒಂದು ಬ್ಯಾಟರಿ ಚಾರ್ಜಿಂಗ್ ನಲ್ಲಿ ನಾವು ಇಟ್ಕೋಬಹುದು. ಮೇನ್ ಇಶ್ಯೂ ಇದೆ ಆಗಮನ ಸೋಲಾರು. ಈಗ ನಮ್ಮ ಗೆಳೆಯರು ಹೇಳಿದ್ದಾರೆ, ಪೊಲೀಸ್ ನಮ್ಮ ಬೀದಿಗೆ ಬರ್ತಾ ಇಲ್ಲ. ನಾನು ಸ್ವಲ್ಪ ಮ್ಯಾಥಮೆಟಿಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಜೂರಿಸ್ಡಿಕ್ಷನ್ ನಲ್ಲಿ 14 ಲಕ್ಷ ಜನ ಇದ್ದಾರೆ. ಪೊಲೀಸಿಂಗ್ ಮಾಡಕ್ಕೆ ನಾವು
ಬರೀ 1400 ಇದ್ದೀವಿ, 1400. ಟ್ರಾಫಿಕ್ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಹತ್ರ ಬರೀ 140 ಸಿಬ್ಬಂದಿ ಇದ್ದಾರೆ. ಗಣೇಶ ಹಬ್ಬ ಇದೆ ಅಥವಾ ಇಲ್ಲ, ಪೂರ್ತಿ ಸಿಟಿದು 23 ಜಂಕ್ಷನ್ ನಲ್ಲಿ ನಾನು ಸಿಬ್ಬಂದಿ ಹಾಕಲೇಬೇಕು. ಸಂಜೆ ಟೈಮ್ನಲ್ಲಿ ಡ್ರೈವಿಂಗ್ ಕೇಸಸ್ ಹಾಕಲೇಬೇಕು, ಹೆಲ್ಮೆಟ್ ಹಾಕಲೇಬೇಕು. ಅದರ ಜೊತೆಗೆ ಗಣೇಶ ಹಬ್ಬದ ಕೆಲಸ ಇರುತ್ತೆ. ಟ್ರಾಫಿಕ್ ಕೆಲಸ ಸುಲಭ ಇಲ್ಲ. ಒಂದ್ಸಲ ನೀವು ಅಲ್ಲಿ ನಿಂತ್ಕೊಂಡು ನೋಡಿ, ನಮ್ಮ ಹೌದಾ, ನಾನ್ ಸ್ಟಾಪ್ ನಿಂತ್ಕೊಳ್ಳೋದು ಕೆಲಸ, ನಾನ್ ಸ್ಟಾಪ್ ಪಿಪಿ ಕೇಳ್ತಾ ಇರಬೇಕು. ಆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇದರಲ್ಲಿ ಹೋಗ್ತಾ ಇದೆ ಸಿಸ್ಟಮ್ನಲ್ಲಿ. ಅದಾದ್ಮೇಲೆ ಪ್ರತಿಯೊಂದು ಬೀದಿಗೆ ನಮಗೆ ಹಾಕಕ್ಕೆ ಆಗುತ್ತೆ. ಸೊ ನಮ್ಮದು ಪ್ರಯಾರಿಟಿ ಇರುತ್ತೆ, ನಮ್ಮದು ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ಲಿ ಹೆಚ್ಚಿನ ಕ್ರೌಡ್ ಇರುತ್ತೆ ಅಲ್ಲಿ ನಾವು ಹಾಕ್ತೀವಿ. ಅಲ್ಲಿ ಮಂಡಳದವರು ನಮಗೆ ಸಹಾಯ ಮಾಡಿದರೆ, ನೀವು ಹೇಳಿದ್ರೆ ಟ್ರೈನಿಂಗ್ ನೋಡಿ ಅಂತ ನಾವು ಇಲ್ಲಿ ಒಂದು 2-3 ದಿನದ ಕಾರ್ಯಕರ್ತರಿಗೆ ನಾವು ಟ್ರೈನಿಂಗ್ ಕೂಡ ಕೊಡ್ತೀವಿ. ಸೊ ನಾವು ಜೊತೆಗೆ ಮಾಡಿದರೆ ಈ ಎಲ್ಲ ಕೆಲಸ ಅನುಕೂಲ ಮಾಡೋಕ್ಕೆ ಆಗುತ್ತೆ. ಆ 11 ದಿನ ಏನಿರುತ್ತೆ, ನಾವು ಮೋಸ್ಟ್ಲಿ ಸೆನ್ಸಿಟಿವ್ ಪೆಂಡಲ್ಗಳಿಗೆ ಒಂದೊಂದು ಸಿಬ್ಬಂದಿ ರೌಂಡ್ ದ ಬ್ಲಾಕ್ ಹಾಕ್ತೀವಿ. ಆ ರೌಂಡ್ ದ ಬ್ಲಾಕ್ ಹೇಗಿರುತ್ತೆ ಅಂದರೆ 8 ಗಂಟೆದು ಶಿಫ್ಟ್ ಇರುತ್ತೆ ಮತ್ತು 3 ಶಿಫ್ಟ್ಗೆ ನಮ್ಮ ಹತ್ರ ಬರೀ 200 ಸಿಬ್ಬಂದಿ ಇರ್ತಾರೆ. ಸೊ ಟೆಕ್ನಿಕಲಿ ಒಂದು ಸಿಬ್ಬಂದಿ ನಮ್ಗೆ 12 ಗಂಟೆ ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಬರ್ತಾನೆ, 8 ಗಂಟೆ ಡ್ಯೂಟಿ ಮಾಡ್ತಾನೆ, 8 ಗಂಟೆ ರೆಸ್ಟ್, ಮತ್ತೆ 7 ಗಂಟೆಗೆ ಬರ್ತಾನೆ. ಆಲ್ರೈಟ್. ಸೊ ನಮ್ಮದು ಬಂದೋಬಸ್ತ ಲಾಸ್ಟ್ ಡೇ ಮುಂಬೈ ಸಿಟಿನಲ್ಲಿ 32 ಗಂಟೆನಲ್ಲಿ ಮುಗಿತು. ನಮ್ಮ ಬೆಳಗಾವಿದು 36 ಗಂಟೆನಲ್ಲಿ ಮುಗಿತು. ನಿಮಗೋಸ್ಕರ 36 ಗಂಟೆ ಕೆಲಸ ಮಾಡೋಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಎಲ್ಲಿ ಅವಾಯ್ಡೇಬಲ್ ಇದೆ ಆ ಡಿಲೇ ಎಲ್ಲರೂ ಸೇರಿ ಅವಾಯ್ಡ್ ಮಾಡಬೇಕು. ಆಗಮನ್ ಸೋಳ ಆಲ್ರೆಡಿ ನಮಗೆ 12 ದಿನದ ಬಂದೋಬಸ್ತ್ ಫಿಕ್ಸ್ ಆಗಿದೆ. ನೀವು ಎಷ್ಟು ಮುಂಚೆ ಆಗಮನ್ ಸೋಳ ಮಾಡ್ತಾ ಇರ್ತೀರಿ, ಅದು ಬರೀ ಪೊಲೀಸ್ ಮೇಲೆ ಒತ್ತಡ ಇಲ್ಲ, ಪೂರ್ತಿ ಸಿಟಿ ಮೇಲೆ ಒತ್ತಡ ಬರುತ್ತೆ. ಆಗಮನ್ ಸೋಳ ಶುರುವಾಯಿತು ಅಂದರೆ ನನ್ನ ಫುಲ್ ರೋಡ್ ಜಾಮ್ ಆಗುತ್ತೆ. ನಮ್ಮ ಸಿಟಿಗೆ ರಿಂಗ್ ರೋಡ್ ಇಲ್ಲ, ಚನ್ನಮ್ಮ ಸರ್ಕಲ್ ಒಂದೇ ಇರೋದು. ಪ್ರತಿಯೊಬ್ಬರು ನಾರ್ತ್ ಇಂದ ಸೌತ್ ಹೋಗ್ಬೇಕು, ಸೌತ್ ಈಸ್ಟ್ ಇಂದ ವೆಸ್ಟ್ ಹೋಗ್ಬೇಕು ಅಂದ್ರೆ ಚನ್ನಮ್ಮ ಸರ್ಕಲ್ ಇಂದನೇ ಹೋಗ್ಲಿಕ್ಕೆ. ಒಂದು ಆಗಮನ್ ಸೋಳ ಶುರು ಆಯಿತು ಅಂದರೆ ನಮಗೆ ಫುಲ್ ರೋಡ್ ಬ್ಲಾಕ್ ಮಾಡಬೇಕಾಗ್ತದೆ. ಆಂಬ್ಯುಲೆನ್ಸ್ಗೆ ತೊಂದರೆ ಆಗುತ್ತೆ, ಫೈರ್ ವೆಹಿಕಲ್ಸ್ಗೆ ತೊಂದರೆ ಆಗುತ್ತೆ, ಸ್ಕೂಲ್, ಶಾಲಾ ಮಕ್ಕಳು, ಕೋರ್ಟ್ ಕಚೇರಿ ಎಲ್ಲರಿಗೆ ಅದು ತೊಂದರೆ ಆಗುತ್ತೆ. ಅದು ಆ ದೃಷ್ಟಿನಲ್ಲಿ ನಾವು ಬರೀ 3 ರಿಂದ 4 ದಿನ ಮುಂಚೆ ನಿಮಗೆ ಆಗಮನ್ ಸೋಳ ಪರ್ಮಿಷನ್ ಕೊಡ್ತೀವಿ. ದಯವಿಟ್ಟು ಅದರಲ್ಲಿ ನಮಗೆ ನೀವು ಕೋಆಪರೇಟ್ ಮಾಡಿ. ಡಿಜೆಗೆ ಅನುಮತಿ ಇಲ್ಲ. ಮಾನ್ಯ ಡಿ ಸಿ ಅವರು ಈಗಾಗಲೇ ಫೆಬ್ರವರಿ ಮಾರ್ಚ್ ಇಂದ ಇದು ಡಿಜೆ ಬ್ಯಾನ್ ಮಾಡಿದ್ದಾರೆ, ಕಂಪ್ಲೀಟ್ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಹನುಮಾನ್ ಜಯಂತಿ ಬಂತು, ರಾಮನವಮಿ ಬಂತು, ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಬಂತು, ಇನ್ನೂ ಒಂದೆರಡು ಹಬ್ಬ ಬಂತು, ಎಲ್ಲರೂ ನಮಗೆ ಸಹಕರಿಸಿದ್ದಾರೆ. ಡೆಸಿಬಲ್ ಮೀಟರ್, ನಮ್ಮ ಮೊಬೈಲ್ನಲ್ಲಿ ಒಂದು ಡೆಸಿಬಲ್ ಮೀಟರ್ ಇದೆ, ಅದು ಒಂದು ಲಿಮಿಟ್ ದಾಟಿದ್ರೆ ದಟ್ ಇಸ್ ಅ ವೈಲೇಷನ್ ಆಫ್ ನಾಯ್ಸ್ ಪೊಲ್ಯೂಷನ್ ಆಕ್ಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಹೋದ ವರ್ಷ ಕೂಡ ನಾವು ಡಿಜೆ ಬ್ಯಾನ್ ಮಾಡಿದ್ದೀವಿ. ನನಗೆ ಸುಮಾರು ಸೀನಿಯರ್ ಸಿಟಿಸನ್ಸ್ ಬಂದು ಧನ್ಯವಾದ ಹೇಳ್ಕೊಂಡು ಹೋಗಿದ್ರು. ಈ ಸರ್ ಈ ವರ್ಷ ಗಣೇಶ ಇದೆ, ಆದರೆ ನಮಗೆ ರಾತ್ರಿ ನಿಮ್ಮದಿಂದ ನಿದ್ದೆ ಬರ್ತಾ ಇದೆ, 10 ಗಂಟೆ ಆಯಿತು ಅಂದರೆ ಯಾವುದೇ ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಏನಿಲ್ಲ. ಸೊ ನಿಮ್ಮದು ನಾರ್ಮಲ್ ಡಿಜೆಗೆ ಬಿಟ್ಟು ನಾರ್ಮಲ್ ಮ್ಯೂಸಿಕ್ ಸಿಸ್ಟಮ್ ಏನಿರುತ್ತೆ ನಿಮಗೆ ಬೇಕಾಗ್ತದೆ. ಆರತಿ ಹೇಳಬೇಕು, ಇನ್ನು ಭಕ್ತಿ ಗೀತೆ ನೀವು ಹಾಕಬೇಕಾಗ್ತದೆ, ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಡಿಜೆಗೆ ಪರ್ಮಿಷನ್ ಇಲ್ಲ. ಡೆಸಿಬಲ್ಗೆ ನಾಯ್ಸ್ ಪೊಲ್ಯೂಷನ್ ಆಕ್ಟ್ ಪ್ರಕಾರ 70 ಇರುತ್ತೆ. ನಾವು ನಮ್ಮ ಆಲ್ಕೋಬ್ರೆತ್ ಇರುತ್ತೆ, ಅಲ್ಲಿ ಕೂಡ ಲಿಮಿಟ್ 30 ಇದೆ. 30 ಮಿಲಿಗ್ರಾಮ್ ಪರ್ mg ಆಫ್ ಬ್ಲಡ್. ಆದರೆ ನಮ್ಮದು ಫೈನ್ ನಾವು 40ಗೆ ಹಾಕ್ತೀವಿ. ಯಾಕೆ ಏರರ್ ಆಗಬಹುದು ಅಂತ. ಸೇಮ್ ಏರರ್ ಮಾಡಿದ್ರೆ ನಾವು ಇಲ್ಲಿ 70 90 ವರೆಗೆ ಇಟ್ಕೋತೀವಿ. 90 ಕಡೆ ಹೋದ್ರೆ ಜನ ಫೋನ್ ಮಾಡ್ತಾರೆ 1 ಗಂಟೆಗೆ, ಅವಾಗ ನಾವು ಬರ್ತೀವಿ. ದಯವಿಟ್ಟು ಅದರಲ್ಲಿ ನಮಗೆ ಕೋಆಪರೇಟ್ ಮಾಡಬೇಕು. ಆಗಮನ್ ಸೋಳದಲ್ಲಿ ಹೋದ ವರ್ಷ ಕೂಡ ನೀವು ಇದು ಲೋಕಲ್ ತಂಡ, ಮ್ಯೂಸಿಕ್ ತಂಡ ಅವರಿಗೆ ಕರೆ ಮಾಡಿದಿರಿ. ಆ ಥರ ಅದು ಇಲ್ಲ ಆಗಿದೆ. ಅದು ಚಲೋ ಕೂಡ ಕಾಣುತ್ತೆ. ನಮ್ಮ ಕಲ್ಚರ್ ಕಾಪಾಡೋದು ಇದು ಕೆಲಸ, ನಮ್ಮ ಆರ್ಟಿಸ್ಟ್ ಬೆಳೆಸೋದು ಇದು ಕೆಲಸ. ದಯವಿಟ್ಟು ಲೋಕಲ್ ಆರ್ಟಿಸ್ಟ್, ಮ್ಯೂಸಿಷಿಯನ್ಸ್ ಇರಲಿ, ಡ್ಯಾನ್ಸರ್ಸ್ ಇರಲಿ, ಎಷ್ಟು ನೀವು ಅವರಿಗೆ ಆಹ್ವಾನಿಸ್ತೀರಿ ಅದು ಒಳ್ಳೆಯದು. ಆಗಮನ್ ಸೋಳಗೆ ನನಗೆ ಬ್ಲಾಂಕೆಟ್ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಆಗಲ್ಲ, ಯಾಕೆಂದರೆ ಒಂದೊಂದು ಬೇರೆ ಬೇರೆ ಬೀದಿ ಇದೆ. ಸೊ ನೀವು ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಡಿ ಆಗಮನ್ ಸೋಳ ಬಗ್ಗೆ. ನೀವು ಎಲ್ಲಿ ನಿಲ್ಬೇಕು, ಎಲ್ಲಿ ನಿಲ್ಬಾರ್ದು, ಅದರ ಬಗ್ಗೆ ಟ್ರಾಫಿಕ್
ಆ ದಿನದ ಟ್ರಾಫಿಕ್ ನೋಡಿಕೊಂಡು ನಾವು ಸೂಚನೆಗಳು ನೀಡ್ತೀವಿ. ಅದರ ಪ್ರಕಾರ ದಯವಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಕೋಆಪರೇಟ್ ಮಾಡಿ. ನಿಮ್ಮ ವಿಧಿನಲ್ಲಿ ನೀವು ಎಷ್ಟು ಗಂಟೆಗೆ ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಅದಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ. ಪೆಂಡಾಲ್ ಹೋದ ವರ್ಷ ಕೂಡ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಎನ್ಕ್ಲೋಸ್ಡ್ ಸ್ಪೇಸಸ್ ಮಾಡಬೇಡಿ ಅಂತ. 99% ಕಂಪ್ಲೈನ್ಸ್ ಇತ್ತು. 1-2 ಕಡೆ ಅವರು 12 ಜ್ಯೋತಿರ್ಲಿಂಗದ ಒಂದು ದೇಖಾವೆ ಮಾಡಿದ್ರು, ಅಲ್ಲಿ ಸ್ವಲ್ಪ ಎನ್ಕ್ಲೋಸ್ ಮಾಡಿಸಿದ್ರು. ದಯವಿಟ್ಟು ನೀವು ನಮ್ಮ ಕರ್ನಾಟಕದಲ್ಲಿ ನೋಡಬೇಕು, ಎನ್ಕ್ಲೋಸ್ ಪ್ಲೇಸಸ್ ನಲ್ಲಿ ನಮಗೆ ಭಯ ಇದೆ ಅಂತಂದ್ರೆ ಸಡನ್ ಆಗಿ ಪಾವರ್ ಬಂತು, ಅಲ್ಲಿ ಒಳಗಡೆ ಹೆಣ್ಣುಮಕ್ಕಳು ಇದ್ದಾರೆ, ಚುಡಾಯಿಸೋದು ಘಟನೆ ಆಗ್ಬೋದು. ಗಾಡ್ ಫಾರ್ಬೇಡ್ ಕ್ರೌಡ್ ಜಾಸ್ತಿ ಇದೆ, ಸ್ಟ್ಯಾಂಪೇಡ್ ಆಯ್ತು ಅಂದ್ರೆ ಅವರಿಗೆ ಇಲ್ಲಿ ಹೋಗೋಕೆ ಆಗಲ್ಲ, ವಿಸಿಬಿಲಿಟಿ ರೆಸ್ಟ್ರಿಕ್ಟ್ ಆಗುತ್ತೆ. ಸೊ ಈ ವರ್ಷ ನಾವು ಯಾವುದೇ ಎನ್ಕ್ಲೋಸ್ಡ್ ಸ್ಪೇಸ್ ಡಿಸೈನ್ ನಿಮಗೆ ಅವಕಾಶ ಕೊಡಲ್ಲ. ಓಪನ್ ಇರಲಿ, ಎಸ್ಕೇಪ್ ಸಾಕಷ್ಟು ಇರಲಿ. ನಿಮಗೆ ಆಕ್ಸೆಸ್ ಕಂಟ್ರೋಲ್ ಹೇಗೆ ಮಾಡಬೇಕು ಅದರ ಬಗ್ಗೆ ಗೈಡೆನ್ಸ್ ಇರುತ್ತೆ. ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ಬಂದು ನಿಮಗೆ ಅದರ ಮಾರ್ಗದರ್ಶನ ನೀಡ್ತಾರೆ. ಸಾಕಷ್ಟು ಸಲ ನಮ್ಮ ಎಂಥೂಸಿಯಾಸಮ್ನಲ್ಲಿ ನಾವು ಪಬ್ಲಿಕ್ ಪ್ಲೇಸ್ ನಲ್ಲಿ ಆ ಪೆಂಡಾಲ್ ಹಾಕಿರ್ತೀವಿ. ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ದಿನದಲ್ಲಿ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಯಾರಿಗೆ ಆಕ್ಸಿಡೆಂಟ್ ಆಯ್ತು, ಬೆಂಕಿ ಆಯ್ತು, ಅಲ್ಲಿಂದ ನಮ್ಮ ಆಂಬ್ಯುಲೆನ್ಸ್ ಪಾಸ್ ಆಗಬೇಕು, ಅಲ್ಲಿಂದ ನಮ್ಮದು ಫೈರ್ ವೆಹಿಕಲ್ ಪಾಸ್ ಆಗಬೇಕು, ಪೊಲೀಸ್ ವೆಹಿಕಲ್ ಪಾಸ್ ಆಗಬೇಕು. ಸೊ ನಿಮ್ಮ ಪೆಂಡಾಲ್ ಹಾಕುವಾಗ ಈ ಪಬ್ಲಿಕ್ ರೋಡ್ ಮೇಲೆ ಎಷ್ಟು ನೀವು ಮಿನಿಮಮ್ ಬಳಸ್ತೀರಿ ಅಷ್ಟೇ ನಮ್ಮ ಇಮರ್ಜೆನ್ಸಿ ಸರ್ವಿಸಸ್ಗೆ ಅನುಕೂಲ ಆಗುತ್ತೆ. ಕೇಬಲ್, ಎಲೆಕ್ಟ್ರಿಕ್ ಕೇಬಲ್, ನಮ್ಮ ಹೆಸ್ಕಾಂ ಅಧಿಕಾರಿಗಳು ನಮ್ಮ ಜೊತೆಗೆ ಸದಾ ಫುಲ್ ಟೈಮ್ ನಿಂತಿದ್ದರು, ಬಹಳ ಚೆನ್ನಾಗಿ ಕೋಆಪರೇಟ್ ಮಾಡಿದರು. ಅವರಿಗೆ ನಮ್ಮದು ರಿಕ್ವೆಸ್ಟ್ ಇದೆ, ಪ್ರತಿಯೊಂದು ಪೆಂಡಾಲ್ ವೈರಿಂಗ್ಗೆ ದಯವಿಟ್ಟು ಹೆಚ್ಚಿನ ಗಮನ ವಹಿಸಿ. ಮಳೆಗಾಲ ಬೇರೆ ಇದೆ, ಒಂಚೂರು ಎಲ್ಲಿ ಕಟ್ ಆಯಿತು ಅದರಿಂದ ಮಳೆಯಲ್ಲಿ ಬಿತ್ತು ಅಂದರೆ ಯಾರಿಗೆ ನಮಗೆ ಕರೆಂಟ್ ಅನುಭವ ಆಗಬಾರ್ದು. ಅದರ ಜೊತೆಗೇನೆ MCB ಹಾಕಿದ್ರೆ ಇನ್ನೂ ಒಳ್ಳೆಯದು. ನಾಡಲ್ಲಿ ಬೈ ಚಾನ್ಸ್ ಶಾರ್ಟ್ ಸರ್ಕ್ಯೂಟ್ ಯಾರಿಗೆ ಕರೆಂಟ್ ಆಗ್ತಾ ಇದ್ರೆ ಆ ಸರ್ಕ್ಯೂಟ್ ಬ್ರೇಕರ್ ಟ್ರಿಪ್ ಆಗುತ್ತೆ. ಇಟ್ ಡಸಂಟ್ ಕಾಸ್ಟ್ ವೆರಿ ಮಚ್, ಅಲ್ಲಿ 300 ರೂಪಾಯಿದು MCB ಇರುತ್ತೆ, ಅದರಿಂದ ನಮಗೆ ಅನುಕೂಲ ಆಗೋದು. ಪ್ರತಿಯೊಂದು ಪೆಂಡಾಲ್ನಲ್ಲಿ ಆರ್ಗನೈಸರ್ಸ್ಗಳು 1 ಬಕೆಟ್ ನೀರು, 1 ಬಕೆಟ್ ಸ್ಯಾಂಡ್ ದಯವಿಟ್ಟು ಅದನ್ನು ಇಟ್ಕೊಳ್ಳಿ ಆಸ್ ಅ ಪ್ರಿಕಾಷನ್. ನಮ್ಮದು ಫೈರ್ ಇಲಾಖೆ ವತಿಯಿಂದ ಎಷ್ಟು ಪಾಯಿಂಟ್ ಅಲ್ಲಿ ಆ ಮೋಟರ್ ಸೈಕಲ್ ಇರುತ್ತೆ ನಮ್ಮದು ಫೈರ್ ಎಕ್ಸ್ಟಿಂಗ್ವಿಷರ್ದು, ಅದು ಇಟ್ಕೊಳ್ತೀವಿ. ಸೊ ದಟ್ ಬೀದಿಗೆ ಆಗುತ್ತೆ. ಎಕ್ಸ್ಟಿಂಗ್ವಿಷರ್ ಸಿಲಿಂಡರ್ ಇರುತ್ತೆ, ಅದು ಕೂಡ ಇಟ್ಕೊಳ್ತೀವಿ. ಬಟ್ ನಿಮ್ಮದು ಲೋಕಲ್ ಒಂದು ಸ್ಯಾಂಡ್ ಮತ್ತು ಒಂದು ವಾಟರ್ ಇದ್ರೆ ಬಹಳ ಅನುಕೂಲ ಆಗುತ್ತೆ. ಇಲೆಕ್ಟ್ರಿಕ್ ಫೈರ್ ಇದೆ, ನಿಮ್ಮ ಸಾಕೆಟ್ ನಲ್ಲಿನೇ ಫೈರ್ ಇದೆ, ನೀರು ಬಳಸಬಾರ್ದು, ಅಲ್ಲಿ ಸ್ಯಾಂಡ್ ಹಾಕಬೇಕು. ಯಾಕಂದ್ರೆ ನೀವು ಅಲ್ಲಿ ಇರ್ತೀರಿ, ಅದರಿಂದ ಬಹಳ ನಮಗೆ ಅನುಕೂಲ ಆಗುತ್ತೆ. ಇನ್ನೊಂದು ರಿಕ್ವೆಸ್ಟ್ ಇದೆ, ನಮ್ದು ಹೋಮ್ಗಾರ್ಡ್ ಇರಲೇ ಇರ್ತಾರೆ. ಕೆಲವು ಸಲ ಅವರು ಊಟಕ್ಕೆ ಹೋಗಿದ್ದಾನೆ, ಟಾಯ್ಲೆಟ್ಗೆ ಹೋಗಿದ್ದಾನೆ ಅಂತ ಸ್ಥಿತಿ ಆಗೋದು, ಸ್ಪೆಷಲಿ ನೈಟ್ ಟೈಮ್. ನಮ್ದು ಕೋಮು ಸೌಹಾರ್ದತೆ ತುಂಬಾ ಒಳ್ಳೆಯದಿದೆ. ಬೆಳಗಾವಿ ನಗರದಲ್ಲಿ ಎಲ್ಲ ಧರ್ಮದವರು ಎಲ್ಲ ಚೆನ್ನಾಗಿ ಸಹವಾಸಿದೆ ಎಲ್ಲರೂ. ಆದ್ರೆ ನೈಟ್ ಟೈಮ್ ನಲ್ಲಿ ಸುಮ್ಮನೆ ಯಾರು ಕಿಡಿಗೇರಿಗಳು ಅಲ್ಲಿ ಯಾರು ಇಲ್ಲ ಅಂತ ನೋಡ್ಕೊಂಡು ಸುಮ್ಮನೆ ಮಾಡಿದರೆ ಪೂರ್ತಿ ಹಬ್ಬದೊಂದು ಟೆನ್ಷನ್ ನಲ್ಲಿ ಹೋಗುತ್ತೆ. ಸೊ ನೈಟ್ ಟೈಮ್ ನಲ್ಲಿ ಕಡ್ಡಾಯವಾಗಿ ಕನಿಷ್ಠ ಒಬ್ಬರು ಇಬ್ಬರು ಹುಡುಗರು ಅಲ್ಲೇ ಮಲಗಲಿ, ಅಲ್ಲೇ ಇರಲಿ. ಅದರಿಂದ ನಮ್ಮ ಪೊಲೀಸರು ಇರ್ತಾರೆ, ಅವರು ಬೈ ಚಾನ್ಸ್ ವಾಶ್ರೂಮ್ಗೆ ಹೋಗಿದ್ದಾನೆ, ಊಟಕ್ಕೆ ಹೋಗಿದ್ದಾನೆ, ಒಂದು ಮಿನಿಮಮ್ ಮನುಷ್ಯರ ಪ್ರೆಸೆನ್ಸ್ ಇರುತ್ತೆ. CCTV ಕೂಡ ಒಂದು ಒಳ್ಳೆ ಸಜೆಷನ್ ಬಂತು. ಪಂಡಾಲ್ದವರು CCTV ಅಲ್ಲಿ ಹಾಕಿದರೆ ಮತ್ತೊಂದು ಪೋಸ್ಟರ್ ಹಾಕಿದ್ದೀವಿ, ಯು ಆರ್ ಅಂಡರ್ CCTV ಸರ್ವೆಲೆನ್ಸ್. ಅದರಿಂದ ಒಂದು ಭಯ ಉಂಟಾಗ್ತದೆ. ಈಗ ಮಂಗಳೂರಲ್ಲಿ ಜಾತ್ರೆ ಆಯಿತು, ನಾವು 20 ಪೋಸ್ಟರ್ಸ್ ಹಾಕಿದ್ದೀವಿ. ಸೊ ಅದರಿಂದ ಈ ವರ್ಷ ನಮಗೆ ಯಾವುದೇ ಚೈನ್ ಸ್ನ್ಯಾಚಿಂಗ್, ಪಿಕ್ ಪಾಕೆಟ್ ಇನ್ನೂವರೆಗೆ ಕಂಪ್ಲೇಂಟ್ ಬಂದಿಲ್ಲ. ಸೊ ಆ ಡಿಫರೆನ್ಸ್ ತರ ಇರುತ್ತೆ. ಲಾಸ್ಟ್ ಡೇಗೆ ನಾವು ನಮ್ಮ ಕಡೆಯಿಂದ ಸುಮಾರು 500-600 ಕ್ಯಾಮೆರಾ ಹಾಕ್ತಾ ಇದ್ದೀವಿ. ಇನ್ ಅಡಿಷನ್ ಟು ನಮ್ಮ ಸ್ವಂತ ಪೊಲೀಸ್ ಕ್ಯಾಮೆರಾ ಇದೆ, ಅದು ಸೆನ್ಸಿಟಿವ್ ಜಾಗಗಳಲ್ಲಿ CCTV ಕ್ಯಾಮೆರಾ ಹಾಕ್ತಾ ಇದ್ದೀವಿ. ಎಲ್ಲ ಮಂಡಳದವರು ದಯವಿಟ್ಟು ಕಾರ್ಪೊರೇಷನ್ ಆಗಲಿ, ಪಂಚಾಯತ್ ಆಗಲಿ, ಹೆಸ್ಕಾಂ ಆಗಲಿ, ಪೊಲೀಸ್ ಆಗಲಿ, ಏನೇನು ಡ್ಯೂ ಪರ್ಮಿಷನ್ ಇದೆ ಅದನ್ನು ತಗೊಳ್ಳಿ. ಆ ಪೇಮೆಂಟ್ ಏನು ಇಶ್ಯೂ ಇದೆ ನನಗೆ ಒಂದು ಒಳ್ಳೆ ಸಜೆಷನ್ ಬಂತು ಸರ್. ಪೊಲೀಸ್ ಅವರೇ ಅಲ್ಲಿ ಪೇಮೆಂಟ್ ತಗೊಂಡು 70-80 ರೂಪಾಯಿ ಇರುತ್ತೆ. ಅದು ಸಿದ್ದಮ್ ಬೆಳಗಾವಿ ಅವರು ಬಲ್ಕ್ ಪೇಮೆಂಟ್ ನಮ್ಮಿಂದ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ನಮಗೆ ತೊಂದರೆ ಇಲ್ಲ. ವಿಲ್ ವರ್ಕ್ ಇಟ್ ಔಟ್, ಅದನ್ನು ಕಮ್ಯುನಿಕೇಟ್ ಮಾಡ್ತೀವಿ.
ಗಣೇಶೋತ್ಸವದ ವೇಳೆ ಎಲ್ಲ ಮಂಡಳಗಳಲ್ಲಿ ಒಬ್ಬ ಸಿಬ್ಬಂದಿ ನೇಮಕ ಮಾಡಲಾಗುವುದು. ಪೆಂಡಾಲ್ನಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಕಡ್ಡಾಯ. ಇದರಿಂದ ಸರಗಳ್ಳತನ, ಜೇಬುಗಳ್ಳತನ ತಡೆಯಲು ಸಹಾಯವಾಗುತ್ತದೆ. ಹಾಡು ಹಾಕುವಾಗ ಅಶ್ಲೀಲ ಹಾಡುಗಳನ್ನು ಹಾಕುವಂತಿಲ್ಲ. 10 ಗಂಟೆಗಳ ಬಳಿಕ ಯಾವುದೇ ಸೌಂಡ್ ಮಾಡುವಂತಿಲ್ಲ. ಗಣೇಶೋತ್ಸವ ಮಂಡಳಿ ಪಾಲಿಸಬೇಕು ಎಂದರು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. Celebrate this Varamahalakshmi with Bhima from August 10th to 30th with offers that shine as bright as the festival itself. Get up to rupees 1,000 off per gram on gold, flat rupees 1,000 off per gram on diamond, and rupees 1,000 off on every 50 grams of silver. Get rupees 150 extra per gram on old gold exchange. And that's not all. Rupees 4 crore worth of diamond jewelry to be won through lucky draw. Offers available at all Bhima showrooms near you. TNC apply.